ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾವಿನ ಹಣ್ಣು ಮಾವಿನಕಾಯಿ ಇಷ್ಟಪಡೋರಿಗೆ ಈ ಮಾವಿನಕಾಯಿ ಚಟ್ನಿಯಲ್ಲಿ ಒಂದು ತನ್ನ ಜಾಸ್ತಿನೇ ಸೇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಮಾವಿನಕಾಯಿ ಚಟ್ನಿ ರೆಸಿಪಿ. ಮೊದಲಿಗೆ ಮಾವಿನಕಾಯಿದು ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಅದಕ್ಕೆ ಒಂದು 4-5 ಸುಳು ಬೆಳ್ಳುಳ್ಳಿ, ಹಾಗೆಯೇ ನಾವು ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಹಾಕುವಷ್ಟು ಅಚ್ಚ ಖಾರದ ಹುಡಿ. ಸಣ್ಣದು ಮ್ಯಾಂಗೋ ತಗೊಂಡಿದ್ದಾದರೆ ಸ್ವಲ್ಪ ಸಾಕು ಅಚ್ಚ ಖಾರದ ಹುಡಿ. ಜಾಸ್ತಿ ದೊಡ್ಡದು ತಗೊಳ್ಳೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿನ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ಬಿಟ್ಟು ನೀಟಾಗಿ ಕಡಿದ್ಕೊಳ್ಳಿ. ದಪ್ಪಗೆನೆ ಕಳೆದ್ಕೊಳ್ಳಿ. ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆಯೇ ನಾವು ಒಗ್ಗರಣೆಗೆ ಕೆಲವೊಬ್ಬರು ಜೀರಿಗೆನೂ ಸೋಂಪು ಎಲ್ಲ ಬೆಳೆಸ್ಕೊತಾರೆ. ಸೊ ಹಾಗೂ ಒಗ್ಗರಣೆ ಮಾಡ್ಕೊಬೋದು. ಇದಕ್ಕೆ 2 ತುಂಡು ಬ್ಯಾಡಗೆ ಮೆಣಸು, ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಹಾಕುವಷ್ಟು ಕಡಲೆಬೇಳೆಗಳನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಉದ್ದಿನಬೇಳೆ, ಅದು ತಿನ್ನೋದಕ್ಕೆ ಚಿಟ್ಪಟ ಅಂತ ಫ್ರೈ ಮಾಡಿರೋದು ಚೆನ್ನಾಗೇ ಇರುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾವು ಮಾವಿನಕಾಯಿನ ರುಬ್ಬಿಟ್ಕೊಂಡಿದ್ದೀವಿ ನೋಡಿ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿದರೆ ಆಯಿತು, ರೆಡಿ ಆಗುತ್ತೆ. ಮಾವಿನಕಾಯಿ ಹುಳಿನಾದರೂ ಅನ್ಕೋಬೋದು ಅಥವಾ ಮಾವಿನಕಾಯಿ ಚಟ್ನಿನಾದರೂ ಅನ್ಕೋಬೋದು. ಇದಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ.